ಆಗಿದೆ ಅದು ಕನ್ನಡ ನಾವು ಮೀನು ಕದ್ದಿರೋದು ಕ್ರೇಟ್ ಸರ್. ಅದಕ್ಕೆ ನಾವು ರಾಜಿ ಮಾಡಿ ಬಂದಿದ್ವಿ ಅವತ್ತು ರಾತ್ರಿ. ರಾಜಿ ಮಾಡ್ಕೊಂಡ ಮೇಲೆ ಅವ್ರು ಮರಂದಿನ ಫೋನ್ ಹಚ್ಚಿದ್ರು. ಫೋನ್ ಹಚ್ಚುವಾಗ ನಾವು ಹೋಗಲಿಲ್ಲ, ನಮ್ಮ ಜನ ಯಾರಿಲ್ಲ ಅಂಥೇಳಿ. ಮತ್ತು ಅವ್ರು ಪುನಃ ಬಂದು ಆಟೋ ರಿಕ್ಷಾ ಮಾಡಿಕೊಂಡು ಕರ್ಕೊಂಡು ಹೋದರು ನಮಗೆ. ಅದಕ್ಕಪ್ಪ ಏನಂತ ಹೇಳಿದ್ವಿ ನಾವು ಸೈನ್ ಮಾಡ್ಸಕ್ಕೆ, ನಮಗೆ ಓದಕ್ಕೆ ಬರೋಲ್ಲ ಸರ್. ಅದಕ್ಕೆ ಅವರು ನಿನ್ನೆ ರಾಜಿ ಆಗಿದ್ಯಾ ಆದರೆ ಹೇಬೋಟ್ ಹಾಕಬೇಕಂದ್ರು. ಅದಕ್ಕೆ ನಾನು ಹೇಬೋಟ್ ಹಾಕಿನಿ ಸರ್. ಅದು ಮುಂದೆ ವಿಚಾರ ಏನಾಗೈತೆ ನನಗೆ ಗೊತ್ತಿಲ್ಲ. ಈ ಮಲ್ಪೆ ಬಂದರಲ್ಲಿ ಇದು ಇಷ್ಟು ಜನ ಎಲ್ಲ ಸರ್, ನಾವು 20 ವರ್ಷದಿಂದ ಕೆಲಸ ಮಾಡ್ತೀವಿ ಸರ್. ಮೊನ್ನೆ ಒಂದು ಘಟನೆ ಆಯ್ತು, ಅದು ಒಂದು ಚಿಕ್ಕ ಘಟನೆ. ಇಬ್ಬರು ತಪ್ಪುಂಟು. ಇವ್ರು ಮೀನು ಕಳು ಮಾಡಿದ್ದಾರೆ, ಅದು ಆವಾಗ ಒಂಚೂರು ಆಚೆಯಿಂದ ತಪ್ಪಾಗಿದೆ. ಇಬ್ಬರು ತಪ್ಪುಂಟು ಸರ್. ಅದಕ್ಕೆ ಆ ತಪ್ಪಾಯ್ತು ಅಂಥೇಳಿ ನಾವು ಅದೇ ದಿನ ನಮ್ಮದು ಯಾವತ್ತು ಆ ಬಂದರಲ್ಲಿ ಹೀಗೆ ಅದು ತಪ್ಪು ಹುಡುಕ್ತಾ ಹೋದರೆ ಸರ್, ದಿನಕ್ಕೊಂದೊಂದು ಕಳು ಆಗ್ತದೆ. ದಿನಕ್ಕೊಂದೊಂದು FIR ಬರೆದ್ರೆ ಆ ಟೇಸ್ಟ್ನಲ್ಲಿ ಆ FIR ಬುಕ್ಕೇ ಸಾಕಾಗಲಿಕ್ಕಿಲ್ಲ. ಅವ್ರ ಪಾಪ ಈಗ ಕೇಸ್ ಮಾಡಿದರೆ ಆ ಮಹಿಳೆಗೆ ಏನಾಗ್ತಿತ್ತು, ಅವ್ರ ಮಕ್ಕಳ ಗತಿ ಏನಾಗ್ತಿತ್ತು. ಅವ್ರು ಕೇಸ್ ಮಾಡಲಿಲ್ಲ, 1-2 ಪೆಟ್ಟು ಹೊಡೆದು ಅದು ರಾಜಿ ಮಾಡ್ತಾರೆ. ಅದು ನಮ್ಮ ಬಂದರಿದ್ದಕ್ಕೆ ಅದು ಇದರ ರೂಲ್ಸು. ಅವರು ಯಾವುದು ದಿನಕ್ಕೆ ಡೈಲಿ ಒಂದೊಂದು ಕಳು ಮಾಡ್ತಿದ್ದಾರೆ. ಡೈಲಿ ಕೇಸ್ ಮಾಡಿಬಿಟ್ರೆ ಅಲ್ಲಿ ಅವ್ರ ಮಕ್ಕಳಿಗೆ ಹೇಗೆ ಕಳಿಸ್ಬೇಕು. ಮತ್ತು ನೀವು ಹೇಳ್ತೀರಲ್ಲ ಅವ್ರು ಕೇಸ್ ಯಾಕೆ ಮಾಡಲಿಲ್ಲ, ಯಾಕೆ ಕೈ ಕಾನೂನು ತೊಗೊಂಡ್ರೆ ಅಂತ ಹೇಳ್ತೀರಲ್ಲ ಸರ್. ನೀವು ಇಲ್ಲಿ ದಿನ ಒಂದೊಂದು ಕಳು ಆಗ್ತದೆ, ದಿನ ಒಬ್ಬರು ಮೀನು ಕಳು ಮಾಡ್ಕೊಳ್ತಾರೆ. ಆದರೆ ಅವ್ರು ಯಾರೂ ಕೇಸ್ ಮಾಡಲ್ಲ. ಅಲ್ಲೊಂದು 2 ಮಾತಾಡಿ ಅಲ್ಲೇ ರಾಜಿ ಆಗಿಬಿಡ್ತದೆ. ಇದು ಬಿಟ್ಟು ನೀವು ಯಾವುದೋ ವಿಡಿಯೋ ಮಾಡಿಕೊಂಡು ವೈರಲ್ ಮಾಡಿ ನಮಗೆಲ್ಲ ಉಪದ್ರೆ ಮಾಡ್ತಿರಲ್ಲ ಸರ್. ಇದು ಯಾರಿಗೂ ತೊಂದರೆ ಇಲ್ಲ ಸರ್. ಇದು ದಯವಿಟ್ಟು ಸರಿ ಮಾಡಿ ಸರ್. ಅಣ್ಣ ತಮ್ಮನಾಗಿದ್ದೀವಿ ಸರ್ ನಾವಿಲ್ಲಿ. ಇಲ್ಲಿ ಯಾವುದು ಜಾತಿ ಭೇದ ಯಾವುದು ತರಬೇಡಿ ಸರ್. ಅವ್ರಿಗೆ ಇಲ್ಲ ಸರ್, ಅವರು ದೇವರಾಗಿ ಮನುಷ್ಯ. ನಾವು ಜಯಂತಿ ಮಾಡ್ಲಿಕ್ಕೆ ಹೋದರೂ ನಮಗೆ ಅವರೇ ಖುದ್ದು ಸಪೋರ್ಟ್ ಮಾಡಿ, ನಮಗೆ ಡೊನೇಷನ್ ಮುಖಾಂತರ ಆಗಲಿ, ನಮ್ಮದು ರೈಲಿ ಮುಖಾಂತರ ಆಗಲಿ, ನಮ್ಗೆ ಇಷ್ಟು ಒಂದು 2,000-3,000 ಜನ ಸೇರಿ ನಾವು ಜಯಂತಿ ಮಾಡ್ತೀವಿ. ಮತ್ತು ಯಾವುದೋ ಒಂದು ಫಂಕ್ಷನ್ ನಮ್ಮ ಜನತೆ ಮಾಡೋದಾದರೆ ಅವರೇ ಮುಂದೆ ಬಂದು ಹೆಲ್ಪ್ ಮಾಡಿ ಹೋಗ್ತಾರೆ. ಅಂಥ ಜನ ಮೇಲೆ ಅಪರಾಧ ಆಗಿದ್ದಾರೆ, ಅದು ಸರಿಯಲ್ಲ ಸರ್. ದಯವಿಟ್ಟು ಅವರಿಗೆ ಇದು ಮಾಡಿ ಸರ್. ಅಂತೇಳಿ ರಾಷ್ಟ್ರೀಯ ಗೌರವ ಮೇಳನ ಕಾರ್ಯಾಧ್ಯಕ್ಷನಿದ್ದೀನಿ. ಇದೇನು ಘಟನೆ ನಡೆದಿದೆ ಅದು ಅಕಸ್ಮಾತ್ತಾಗಿ ನಡೆದಿರ್ತಕ್ಕಂಥ ಘಟನೆ. ಆ ತಾಯಿನೂ ಕೂಡ ಹೇಳ್ತಿದ್ದಾಳೆ, ನನಗೆ ರಾಜಿ ಸಂಧಾನ ಮಾಡ್ಕೊಂಡಿದ್ವಿ. ರಾಜಿ ಸಂಧಾನ ಆದಮೇಲೆ ರಾಜಿ ಆಗ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಸಹಿ ತಗೊಂಡ್ರು. ಆ ಸಹಿ ಮುಂದುವರೆದು ಯಾವ ರೀತಿಯ FIR ಆಗಿದೆ ಅನ್ನೋದು ಮುಂದೇನು ಗೊತ್ತೇ ಇಲ್ಲ ನನಗೆ. ನಾವಿಲ್ಲಿ ಅವ್ರ ಜೊತೆಗೆ ಒಟ್ಟಿಗೆ ತುಂಬ ಚೆನ್ನಾಗಿ ಬದುಕ್ತಿದ್ದೀವಿ, ಬಾಳ್ತಿದ್ವಿ, ನಾವೆಲ್ಲ ಸಹೋದರಂತಿದ್ದೀವಿ. ಈ ರೀತಿ ಘಟನೆ ವೈಭವೀಕರಣ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದಾಗಿದೆಯೋ ಅದು ನನಗೆ ಗೊತ್ತಿಲ್ಲ ಅನ್ನೋವಂಥದ್ದನ್ನು ಹೇಳ್ತಾರೆ. ನಮ್ಮ ಸಂಘಟನೆ ಕೂಡ ಈ ಹಿಂದೆನೂ ಕೂಡ ಸುಮಾರು 15 ವರ್ಷಗಳಿಂದ ಮೊದಲು ಮೀನುಗಾರರು ಏನಿದ್ದಾರೆ ಇಲ್ಲಿ ಮೂಲತಃ ಇರೋವಂಥವ್ರು. ನಮ್ಮ ಬದುಕು ಕಟ್ಕೊಂಡ್ಲಿಕ್ಕೆ ಅಷ್ಟೇ ನಾವು ಬಂದಿರೋವಂಥದ್ದು. ನಮ್ಮ 3,000 ಜನ ಇಲ್ಲೇ ಅಂತಲ್ಲ, ಗೋವಾದಲ್ಲಿದೆ, ಕೇರಳದಲ್ಲಿ, ಮಂಗಳೂರಲ್ಲಿ, ಈ ಥರದ ಎಲ್ಲ ಕಡೆಯೂ ಕೂಡ ನಮ್ಮ ಸಮುದಾಯದ ಬಡವರು ತಮ್ಮ ಹೊಟ್ಟೆಪಾಡಿಗೆ ಬದುಕನ್ನು ಕಟ್ಕೊಳ್ಳಲಿಕ್ಕೆ, ಬದುಕನ್ನು ಹರಿಸ್ಕೊಳ್ಳಿಕ್ಕೋಸ್ಕರ ಬಂದಿರೋವಂಥದ್ದು. ಅದೇ ರೀತಿ ಇಲ್ಲೂ ಕೂಡ 3,000 ಜನ ವಿಜಯಪುರ, ಗದಗ, ಬೇರೆ ಬೇರೆ ಭಾಗದಿಂದಲೂ ಕೂಡ ಬಂದು 15 ವರ್ಷದಿಂದಲೂ ಕೂಡ ಇಲ್ಲಿ ಬದುಕನ್ನು ಕಟ್ಕೊಳ್ತಾರೆ. ಅಲ್ಲೆಲ್ಲೂ ಕೂಡ ಅವರಿಗೆ ಜಾತಿ ಕಟ್ಟುಪಾಡುಗಳು ಎಲ್ಲೂ ಕೂಡ ಇಲ್ಲ. ಅವರು ಯಾರು ಜಾತಿಯನ್ನು ಕೇಳಿ ಕೆಲಸ ಕೊಟ್ಟಿಲ್ಲ. ಅವರು ಕೂಡ ತಮ್ಮ ಜಾತಿ ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಆಗಿದೆ ಅನ್ನೋವಂಥದ್ದನ್ನು ನಾವು ಖಂಡಿತವಾಗಲೂ ಕೂಡ ಖಂಡಿಸ್ತೀವಿ. ಅದ್ರ ಜೊತೆಗೆ ಅವರ ಬದುಕನ್ನು ಕಟ್ಕೊಳ್ಲಿಕ್ಕೆ ಅವ್ರ ಮಕ್ಕಳು ನಮ್ಮ ಹಟ್ಟಿಗಳಲ್ಲಿ ಯಾವ ರೀತಿ ಇದ್ದರು ಅದಕ್ಕಿಂತ ಉತ್ತಮವಾದ ವಿದ್ಯಾಭ್ಯಾಸನೂ ಕೂಡ ಇಲ್ಲಿ ಮಾಡ್ತಿದ್ದಾರೆ. ಅದಕ್ಕಿಂತ ಒಂದು ಒಳ್ಳೆಯ ಜೀವನವನ್ನು ಕೂಡ ಇಲ್ಲಿ ನಡೆಸ್ಕೊಳ್ತಿದ್ದಾರೆ. ಅವ್ರಿಗೆ ಯಾವುದೇ ಸಂಘಟನೆಯವರು ಇವತ್ತು ಸಮಸ್ಯೆಗಳ ಜೊತೆಗೆ ನಾವು ಬದುಕುವಂಥ ಕಲೆಯನ್ನು ಕಲ್ತಿರುವಂಥ ಸಮಾಜ. ಆ ಸಮಸ್ಯೆ ಬೇರೆ ಯಾರಿಗೂ ಹೊಟ್ಟೆ ತುಂಬಿಸೋ ರೀತಿಯಲ್ಲಿ ಆಗಬಾರ್ದು. ಇಲ್ಲಿ ನಾವು ಈಗ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿದ್ರೆ ಯಾರು ಮಾಡೋದಕ್ಕೆ ನ್ಯಾಯದಲ್ಲಿ ಕರ್ತವ್ಯ. ಕೋರ್ಟಿಗೆ ಸಬ್ಮಿಟ್ ಆಗಿದೆ, ಅದನ್ನೇ ಹೇಳ್ತಾರೆ. ಕೋರ್ಟಿಗೆ ಸಬ್ಮಿಟ್ ಆಗಿದೆ, ನಮ್ಮ ಕೈಯಲ್ಲಿ ಇಲ್ಲ. ಅದನ್ನು ಕೋರ್ಟಲ್ಲಿ ಅದನ್ನು ಗಮನಕ್ಕೆ ತರ್ತೇವೆ. ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಯಾವುದೇ ಒಂದು ಇದು ಕೂಡ ಆಗಲಿಲ್ಲ. ಅದನ್ನು ನಾವೊಂಥರ ಹೇಗೆ